ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಕೆಲ ದಿನಗಳಲ್ಲೇ ಸಿಎಂ ವಿರುದ್ಧ ದಂಗೆ ಏಳುವ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ದಂಗೆ ಹೇಳ್ತಾರೆ, ನೋಡ್ತಾ ಇರಿ ಅಂತ ಹೇಳಿ ಕಾಂಗ್ರೆಸ್ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಎರಡು ಕೋರ್ಟ್ ಆದೇಶ ಬಂದಿದೆ. ಮೊದಲು ಬಿಜೆಪಿ ಹೋರಾಟ ಮಾಡಿದಾಗ ವಿಧಾನಸಭೆಯಲ್ಲಿ ಹೊರಗಡೆ ಇದು ರಾಜಕೀಯ ಪ್ರೇರಿತ ಅಂತ, ಗವರ್ನರ್ ಆದೇಶ ಕೊಟ್ಟಾಗ ಇದು ಕೇಂದ್ರದ ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಈಗ ಹೈಕೋರ್ಟ್ ಆದೇಶ ಮಾಡಿದೆ ಮತ್ತು ಜನಪ್ರತಿನಿಧಿ ನ್ಯಾಯಾಲಯನೂ ಆದೇಶ ಮಾಡಿದೆ. ಈಗ ಇದನ್ನ ಏನ್ ಹೇಳ್ತಾರೆ ಅವರು? ಇದು ರಾಜಕೀಯ ಪ್ರೇರಿತ ಆಗಿದ್ರೆ ಕೋರ್ಟ್ಗಳು ಯಾಕೆ ಆದೇಶ ಮಾಡ್ತಾರೆ? ಇದರಲ್ಲಿ ಸತ್ಯಾಂಶ ಇದೆ ಅಂತ ಸ್ಪಷ್ಟವಾಗಿ ಕೋರ್ಟ್ಗಳು ಹೇಳಿದ್ದಾರೆ. ಮತ್ತೆ ತನಿಖೆ ಮಾಡಬೇಕು ಅಂತ ಇದು ಬಿಟ್ಟು ಬೇರೆ ಯಾವ ಕೇಸನ್ನ ತನಿಖೆ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ಅವರು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ಒಂದು ರೀತಿ ಡೊಂಬರಾಟ ಆಡ್ತಾ ಇದ್ದಾರೆ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ತನಿಖೆಗೆ ಸಹಕಾರ ಮಾಡಬೇಕು. ನಾವೇನು ಸರ್ಕಾರ ಬೀಳ್ಬೇಕು ಅಂತ ಹೇಳ್ತಾ ಇಲ್ಲ, ಇವರಿಲ್ಲ ಅಂದ್ರೆ ಇನ್ನೊಬ್ಬರಾಗ್ಬೋದು. ಆದ್ರೆ ತನಿಖೆ ಅಂತೂ ಆಗ್ಬೇಕು, ನ್ಯಾಯಯುತವಾದಂತ ತನಿಖೆ ಆಗ್ಬೇಕು, ಸರ್ಕಾರದ ಆಸ್ತಿ ಉಳಿಬೇಕು. ಇದು ಬಿಜೆಪಿಯ ಒಂದು ನಿಲುವು. ರಾಜೀನಾಮೆ ಕೊಡಬೇಕು ಅಂತ ಇಲ್ಲ, ಈಗ ಕಾಂಗ್ರೆಸ್ ಅಲ್ಲಿ ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಎಲ್ಲಾ ಡಾಕ್ಯುಮೆಂಟ್ಗಳು ವಿರೋಧ ಪಕ್ಷದ ಸದಸ್ಯರಿಗೆ ಡಾಕ್ಯುಮೆಂಟ್ಗಳು ಸಿಗುತ್ತೆ. ಮತ್ತೆ ಈಗಾಗಲೇ ಅವರು ಚೇರಿಂದ ಇಳಿದೇ ಇದ್ರು ಕೂಡ 7-8 ಜನ ನಾನು ಸಿಎಂ ಅಂತ ಹೇಳಿ ಡೆಲ್ಲಿ ಲೆವೆಲ್ ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಮತ್ತೆ ಸ್ವತಃ ಅವ್ರ ಪಾರ್ಟಿಯವರು ಕೂಡ ಬಹಳಷ್ಟು ಜನ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ಬೇಕು ಅಂತ ಸ್ವಪಕ್ಷೀಯರೇ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಅವ್ರ ಪಾರ್ಟಿಯಲ್ಲೇ ದೊಡ್ಡ ದಂಗೆ ಎದ್ದೊಳ್ತದೆ. ಕೆಲಸ ಮಾಡುವಂತ